ಸಚಿವರಾಗಿರುವಂತಹ ವೆಂಕಟರಮಣವರ ಗೆಲುವಿಗೆ ಪಾವಗಡ ಮತಕ್ಷೇತ್ರಕ್ಕೂ ಹಾಗೂ ಬೋವಿ ಸಮಾಜಕ್ಕೂ ತುಂಬಲಾರದ ನಷ್ಟ ಉಂಟಾಗಿರುವಂತಹದ್ದು. ವೆಂಕಟರಮಣಪ್ಪನವರು ಅಂತಂತಂದರೆ ಅವರ ಮಾತು ಬಹಳ ನಿಷ್ಠೂರವಾಗಿರುವಂತಹದ್ದು, ಹರಿತವಾಗಿರುವಂಥದ್ದು, ನೇರವಾಗಿ ಮಾತಾಡುವಂತಹದ್ದು. ಅವರು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದಾಗಿರಲಿ, ಸ್ವಾಮೀಜಿಗಳ ಜೊತೆ ಮಾತಾಡೋದಾಗಿರಲಿ, ಸಹಪಾಠಿಗಳ ಜೊತೆಗೆ ಮಾತಾಡೋದಾಗಿರಲಿ, ನಿರರ್ಗಳವಾಗಿ ನಿಷ್ಠೂರತೆಯಿಂದ ಸತ್ಯ ಬಹಳ ಕಠೋರವಾಗಿರುವ ರೀತಿಯಲ್ಲಿ ಮಾತನಾಡ್ತಿದ್ದರು. ಆದರೆ ಅದರ ಉದ್ದೇಶ ಮಾತೃ ಹೃದಯ ಆಗಿರುವಂತಹದ್ದು. ಅವರು ನೊಂದು ಬಂದಂತಹ ಬಂಧುಗಳಿಗೆ, ಕಷ್ಟದಲ್ಲಿದ್ದಂತಹ ಜನಗಳಿಗೆ, ಅಧಿಕಾರಿಗಳಿಗೆ ಆಪತ್ ಬಾಂಧವರ ರೀತಿಯಲ್ಲಿ ಅವ್ರನ್ನ ಹಚ್ಕೊಳ್ತಾ ಇದ್ರು. ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಯಾರ ಹತ್ರ ಹೋಗ್ಬೇಕು ಅಂತಂದರೆ ವೆಂಕಟರಮಣಪ್ಪ ಹತ್ರ ಹೋದರೆ ಅವರು ಅದನ್ನು ಬಗೆಹರಿಸ್ಕೊಡ್ತಾರೆ ಅಂತೇಳಿ ಇರುವಂತಹ ಆಲೋಚನೆ ಇಟ್ಕೊಂಡು ಭಾಳಷ್ಟು ಜನ ಅಧಿಕಾರಿಗಳು ಕೂಡ ಅವರ ಬಳಿ ಬರ್ತಾಯಿದ್ರು. ಕಾರಣ, ಯಾರು ಸಮಸ್ಯೆಲಿರ್ತಾರೆ ಆ ಸಮಸ್ಯೆಯಲ್ಲಿ ಇದ್ದರ ಪರವಾಗಿ ನಾವು ಇರಬೇಕಂತಹ ಆಲೋಚನೆಯನ್ನು ಇಟ್ಕೊಂಡಂಥವ್ರು. ಪಾವಗಡ ಮತಕ್ಷೇತ್ರಕ್ಕೆ ಅನೇಕ ಉತ್ತಮ ಯೋಜನೆಗಳನ್ನು ಹಾಕ್ಕೊಂಡು ಇವತ್ತು ಪಾವಗಡ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂದರೆ ಅವರ ಆಡಳಿತದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಆಗಿರುವಂತಹದ್ದು. ಇದನ್ನೆಲ್ಲ ತಿಳ್ಕೊಂಡಂತಹ ಹಿರಿಯರು ಯಾವಾಗಲೂ ಕೂಡ ಸಮುದಾಯಗಳಲ್ಲಿ, ಈ ಭಾಗಕ್ಕಾಗಲಿ ಬೋವಿ ಸಮಾಜಕ್ಕಾಗಲಿ, ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಡಬೇಕು, ಸಂಘಟನೆಗೆ ಆದ್ಯತೆಯನ್ನು ಕೊಡಬೇಕು, ದುಶ್ಚಟ ಮುಕ್ತ ಬದುಕನ್ನು ಕಟ್ಕೊಳ್ಬೇಕಂತಹ ಅನೇಕ ಸಂದೇಶಗಳನ್ನು ಕೊಡ್ತಾ ಇದ್ದರು. ನಮ್ಮ ಮತ್ತು ಅವರ ಒಡನಾಟ ನಾವಮ್ಮ ಬಾಲ್ಯದ ದಿನದಿಂದ ಅವರು ಹಿರಿಯರಾಗಿದ್ದುಕೊಂಡು ನನ್ನ ಹೈಸ್ಕೂಲಿಂದ ನನಗೆ ಮಾರ್ಗದರ್ಶನವನ್ನು ಮಾಡ್ತಾ, ಸಲಹೆ ಸೂಚನೆಯನ್ನು ನೀಡ್ತಾ, ಮಠದ ಅಭಿವೃದ್ಧಿಯಲ್ಲಿ, ನಮ್ಮ ಪ್ರಗತಿಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಇವತ್ತು ಅವರು ನಮಗೆ ಮಾರ್ಗದರ್ಶಕರು ಕಳ್ಕೊಂಡಂಗಾಗಿದೆ, ನಮ್ಮ ಆಪ್ತ ರಕ್ಷಕರನ್ನು ಕಳ್ಕೊಂಡಂಗಾಗಿದೆ. ಇದನ್ನು ಯಾರೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಇದರ ಜೊತೆಯಲ್ಲಿ ಅಂತಹ ತುಂಬುವಂಥ ಕೆಲಸವನ್ನು ವೆಂಕಟೇಶ್ವರವರು ಕಳೆದ 3 ವರ್ಷಗಳಲ್ಲಿ ಶಾಸಕರಾಗಿ ಅನೇಕ ಅದ್ಭುತವಾಗಿರುವಂತಹ ಜನಸ್ಪಂದನೆ ಕೆಲಸ ಮಾಡಿದರೆ, ಯಜಮಾನರು ಯಾವಾಗಲೂ ಕೂಡ ದೂರದೃಷ್ಟಿಯನ್ನು ಹಿಡ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಆ ದೂರದೃಷ್ಟಿಯ ಫಲವಾಗಿ ಇವತ್ತಿನ ಶಾಸಕರು ವೆಂಕಟೇಶ್ವರರು ನಮ್ಮ ಮಧ್ಯದಲ್ಲಿದ್ದರೆ, ತಂದೆಗೆ ತಕ್ಕ ಮಗನಾಗಿ ಅವರ ಎಲ್ಲ ಜವಾಬ್ದಾರಿಗಳನ್ನು, ಅವರೆಲ್ಲ ಆಸೆ ಅಪೇಕ್ಷೆಗಳನ್ನು, ಜನಗಳ ನಾಡಿ ಮಿಡಿತವನ್ನು ಈಡೇರಿಸ್ತಾ ಇದ್ದಾರೆ. ಅವರ ಆಶೀರ್ವಾದ ಅವರಿಗಿರಲಿ, ಹಾಗೂ ಅವರ ಅಗಲುವಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನಮ್ಮೆಲ್ಲರಿಗೂ ಕೊಡಲಿ, ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತೇಳಿ ನಾನು ಆಶಿಸ್ತೇನೆ.